ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ ಎಂಟ್ರಿ ಮಾಡಿದ್ದೀನಿ ನೋಡಿ. 520ಗೆ ಎಂಟ್ರಿ ಮಾಡಿರೋದು, 608ಗೆ ಎಕ್ಸಿಟ್ ಆಗಿರೋದು. ಸ್ಕ್ರೀನ್ ಶಾಟ್ ಸಹ ನೋಡಿ. ಇವಾಗ ವಿಡಿಯೋಗೆ ಬರೋಣ. ಸೊ ಟ್ರೇಡಿಂಗ್ ಅಲ್ಲಿ ಸುಮಾರು ಜನರು ಲಾಸಸ್ ಮಾಡ್ತಾ ಇರ್ತಾರೆ. ಚಾರ್ಟ್ ಪ್ಯಾಟರ್ನ್ಸ್ ಗೊತ್ತು, ಸ್ಟ್ರಾಟಜಿಸ್ ಗೊತ್ತು, ಆದ್ರೆ ಪ್ರಾಫಿಟ್ ಬರ್ತಾ ಇಲ್ಲ. ವೈ? ಸೊ ಬಿಕಾಸ್ ಪ್ರಾಬ್ಲಮ್ ಸ್ಟ್ರಾಟಜಿ ಅಲ್ಲ, ಪ್ರಾಬ್ಲಮ್ ನಿಮ್ಮ ಸೈಕಾಲಜಿ ಇರುತ್ತೆ. ಇವತ್ತು ನಾನು ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ, ರಿಯಲ್ ಟ್ರೇಡ್ ಎಕ್ಸಾಂಪಲ್, ಸೈಕಾಲಜಿ ಮಿಸ್ಟೇಕ್ಸ್ ಅಂಡ್ ಸೊಲ್ಯೂಷನ್ ಯಾವ ರೀತಿ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇದನ್ನ ಮರಿಬೇಡಿ. ಓಕೆ, ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಎರಡು ಥಿಂಗ್ಸ್ ನಮ್ಗೆ ಆಲ್ವೇಸ್ ನೆನಪಿರಬೇಕು. ಒಂದು ಸ್ಟ್ರಾಟಜಿನ ಕಲಿಬೇಕು, ಎರಡನೇದು ಸೈಕಾಲಜಿನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಮೋಸ್ಟ್ ಬಿಗ್ನರ್ಸ್ ಏನ್ ಮಾಡ್ತಾರೆ ಗೊತ್ತಾ? ಇಂಡಿಕೇಟರ್ನ ಚೇಂಜ್ ಮಾಡ್ತಾ ಇರ್ತಾರೆ, ಸ್ಟ್ರಾಟಜಿಸ್ ನ ಚೇಂಜ್ ಮಾಡ್ತಾ ಇರ್ತಾರೆ, ಟೆಲಿಗ್ರಾಮ್ ಟಿಪ್ಸ್ ನ ಫಾಲೋ ಮಾಡ್ತಾ ಇರ್ತಾರೆ, ಆದ್ರೆ ಮೈಂಡ್ ಕಂಟ್ರೋಲ್ ಆಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಒಂದು ಎಂಟ್ರಿ ಮಾಡಿದ್ರೆ ಸ್ಮಾಲ್ ಪ್ರಾಫಿಟ್ ಬಂದ್ರೆ ಸಾಕು, ಇಮಿಡಿಯೇಟ್ ಎಕ್ಸಿಟ್ ಆಗ್ತೀರಾ. ಲಾಸ್ ಬಂದ್ರೆ ಸಾಕು, ತುಂಬಾ ಹೋಲ್ಡ್ ಮಾಡ್ತೀರಾ. ಸೊ ಯಾಕೆ ಅಂತಂದ್ರೆ ಫಿಯರ್ ಅಂಡ್ ಗ್ರೀಡ್ ಎರಡೂ ಇರುತ್ತೆ. ಈಗ ನೋಡಿ, ಇದು ನನ್ನ ಒಂದು ಟ್ರೇಡ್. ಎಂಟ್ರಿ ಮಾಡಿದೀನಿ, ಒಂದು ಬಿಗ್ ಗ್ರೀನ್ ಕಲರ್ ಕ್ಯಾಂಡಲ್ ಬಂತು, ನೋ ಟೆನ್ಷನ್. ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಾ ಇದೆ. ನನ್ನ ಒಂದು ಸೇಲ್ ಲಿಮಿಟ್ ನಾನು ಶಿಫ್ಟ್ ಮಾಡಿಬಿಟ್ಟು ಜಸ್ಟ್ ನಾನು ಹೋಲ್ಡ್ ಮಾಡಿದ್ದೀನಿ ಟ್ರೇಡ್ ನ. ಈಗ ನೋಡಿ, ಇಷ್ಟು ದೊಡ್ಡ ಗ್ರೀನ್ ಕಲರ್ ಕ್ಯಾಂಡಲ್ ಬಂತು, ಹಾಗೆ ಕೆಳಗಡೆ ಬೀಳ್ತಾ ಇದೆ. ಈ ರೀತಿ ಒಂದು ಫಾರ್ಮೇಶನ್ ಆಗ್ತಾ ಇದ್ರೆ ಸುಮಾರು ಜನರು ಮಾರ್ಕೆಟ್ಗೆ ಎದುರ್ಕೊಂಡ್ಬಿಟ್ಟು ಎಕ್ಸಿಟ್ ಆಗ್ಬಿಡ್ತಾರೆ. ಫಸ್ಟ್ ಮಿಸ್ಟೇಕ್ ಇಲ್ಲೇ ಮಾಡೋದು. ಸುಮಾರು ಜನರು ಈ ಒಂದು ರೆಡ್ ಕಲರ್ ಕ್ಯಾಂಡಲ್ ನೋಡ್ಬಿಟ್ಟು ಎಕ್ಸಿಟ್ ಆಗ್ತಾರೆ. ನಾನು ಆಸ್ ಎ ಪ್ರೊಫೆಷನಲ್ ಟ್ರೇಡರ್ ಇದನ್ನ ಜಸ್ಟ್ ರಿಟ್ರೇಸ್ಮೆಂಟ್ ಅಂತ ಥಿಂಕ್ ಮಾಡಿಬಿಟ್ಟು ಜಸ್ಟ್ ನನ್ನ ಒಂದು ರೂಲ್ಸ್ ಏನಿದೆ ಆ ಒಂದು ರೂಲ್ಸ್ ನ ಫಾಲೋ ಆಗ್ತಾ ಇದ್ದೀನಿ. ಎಸ್, ಲೈವ್ ಮಾರ್ಕೆಟ್ ಅಲ್ಲಿ ನನಗೂ ಸಹ ಟೆನ್ಷನ್ ಆಗ್ತಾನೆ ಇರುತ್ತೆ, ಸೀರಿಯಸ್ಲಿ ಆಗ್ತಾನೆ ಇರುತ್ತೆ. ಯಾಕೆಂತಂದ್ರೆ ರಿಯಲ್ ಮನಿ ಅಲ್ಲಿ ನಾವು ಟ್ರೇಡ್ ಮಾಡ್ತಿರೋದು. ಸೊ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅಗೇನ್ ನೀವು ನೋಡಿ, ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು, ಅಗೇನ್ ಫಾರ್ವರ್ಡ್ ಬೈ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ತರ ಫಾರ್ಮೇಶನ್ ಆಗ್ತಾ ಇದೆ. ಸುಮಾರು ಓಡಾಡ್ತಾ ಇರುತ್ತೆ ಮೈಂಡ್ ಅಲ್ಲಿ, ಇದು ಟಾರ್ಗೆಟ್ ಹೋಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಟಾರ್ಗೆಟ್ ಹೋಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ತುಂಬಾ ಥಿಂಕಿಂಗ್ಸ್ ಬರ್ತಾ ಇರತ್ತೆ. ಆದ್ರೆ ಬಿಫೋರ್ ಟೇಕಿಂಗ್ ದ ಟ್ರೇಡ್ ನನಗೆ ಗೊತ್ತಾಯ್ತು, ಈ ಒಂದು ಟ್ರೇಡ್ ಖಂಡಿತ ಟಾರ್ಗೆಟ್ಗೆ ಹೋಗ್ಲೇಬೇಕು ಅಂತ ಗೊತ್ತಾಯ್ತು. ಯಾಕೆ ಅಂತಂದ್ರೆ ರಿಯಲ್ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ ನನ್ನ ಕೈಯಲ್ಲಿದೆ, ಸೈಕಾಲಜಿ ನಾನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತು. ಹಾಗಾಗಿ ಎರಡು ನನ್ನ ಕೈಯಲ್ಲಿದ್ರೆ ಇನ್ನೇನು ಬೇಕು ನನಗೆ? ಸೈಕಾಲಜಿ ಇದೆ, ಸ್ಟ್ರಾಟಜಿ ಇದೆ, ಇನ್ನೇನು ಬೇಕು? ಜಸ್ಟ್ ಈಗ ನೋಡಿ, ಕೆಳಗಡೆ ಬರ್ತಾ ಇದೆಯಾ, ಜಸ್ಟ್ ನನ್ನ ಒಂದು ಸೇಲ್ ಲಿಮಿಟ್ ನ ಜಸ್ಟ್ ಪ್ಲೇಸ್ ಮಾಡಿದ್ದೀನಿ ನೋಡಿ. ಸುಮಾರು ಜನರು ಈ ಒಂದು ರೆಡ್ ಕಲರ್ ಕ್ಯಾಂಡಲ್ ನೋಡ್ಬಿಟ್ಟು 100% ಎಕ್ಸಿಟ್ ಆಗ್ತಾರೆ ಸರ್. ನಾರ್ಮಲ್ ರಿಟೇಲರ್ಸ್ ಹೇಳ್ತಿರೋದು, ಸೆಬಿ ಏನ್ ಹೇಳುತ್ತೆ, 90% ಆಫ್ ಪೀಪಲ್ ಸ್ಟಾಕ್ ಮಾರ್ಕೆಟ್ ಲಾಸಸ್ ಆಗ್ತಾ ಇದಾರೆ ಅಂತ. ಅಂತವರು ಈ ಒಂದು ರೆಡ್ ಕಲರ್ ಕ್ಯಾಂಡಲ್ ನೋಡ್ಬಿಟ್ಟು ಖಂಡಿತ ಎಕ್ಸಿಟ್ ಆಗೇ ಆಗ್ತಾರೆ ಸರ್. ಬಿಕಾಸ್ ತುಂಬಾ ಭಯ, ಎಲ್ಲಿ ಲಾಸಸ್ ಆಗತ್ತೆ. ಇಲ್ಲಿ ತನಕ ಒಂದು 30 to 40 ಪಾಯಿಂಟ್ಸ್ ಮೊಮೆಂಟಮ್ ಆಗಿತ್ತು, ಮತ್ತೆ ಇಲ್ಲಿ ಲಾಸ್ ಆಗ್ಬೋದು ಅಂತ ಸುಮಾರು ಜನರು ಎಕ್ಸಿಟ್ ಆಗ್ತಾರೆ. ಇಲ್ಲೇ ಓವರ್ ಟ್ರೇಡಿಂಗ್ ಶುರು ಮಾಡ್ತಾರೆ. ಕ್ಯಾಂಡಲ್ಸ್ ನೋಡಲ್ಲ, ಯಾವುದೇ ರೀತಿ ಚಾರ್ಟ್ ಪ್ಯಾಟರ್ನ್ಸ್ ನೋಡಲ್ಲ, ಎಂತದ್ದು ನೋಡಲ್ಲ, ಓವರ್ ಟ್ರೇಡಿಂಗ್ ಮಾಡೋದು ಶುರು ಮಾಡ್ತಾರೆ. ಜಸ್ಟ್ ಈಗ ನೋಡಿ ಸರ್, ಆಸ್ ಎ ಪ್ರೊಫೆಷನಲ್ ಟ್ರೇಡರ್ ನಾನು ನನ್ನ ಒಂದು ಟ್ರೇಡ್ ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಸರ್. ನನ್ನ ಸ್ಟೂಡೆಂಟ್ಸ್ ಇದ್ರೆ ನೋಡಿ, ಎಕ್ಸಿಕ್ಯೂಷನ್ ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ. ಸೊ ಇಷ್ಟು ದಿವಸ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡಲಿಲ್ಲ, ಬಿಕಾಸ್ ಯಾವ್ದು ಎಷ್ಟೋ ಕಷ್ಟಪಟ್ಟು ಈ ಒಂದು ವಿಡಿಯೋಸ್ ನಾನು ಎಡಿಟ್ ಮಾಡಿಬಿಟ್ಟು ನಿಮ್ಗೆ ಈ ರೀತಿ ಪೋಸ್ಟ್ ಮಾಡ್ತಾ ಇದ್ರೆ ನಿಮ್ ಕಡೆಯಿಂದ ನನಗೆ ಯಾವುದೇ ರೀತಿ ಸಪೋರ್ಟ್ ಬರಲಿಲ್ಲ. ಹಾಗಾಗಿ ನಾನು ವಿಡಿಯೋಸ್ ನ ಪೋಸ್ಟ್ ಮಾಡಿಲ್ಲ. ನೋಡೋಣ, ಈ ಒಂದು ವಿಡಿಯೋಗೆ ಒಂದು 100 ಲೈಕ್ಸ್ ಏನಾದ್ರು ಬಂದ್ರೆ ಸೊ ನಾಳೆಯಿಂದ ಮತ್ತೆ ನನ್ನ ಒಂದು ಟ್ರೇಡ್ಸ್ ವಿಡಿಯೋಸ್ ನ ಪೋಸ್ಟ್ ಮಾಡ್ತೀನಿ. ವಿಲ್ ಸಿ. ಅಗೇನ್ ಈಗ ನೋಡಿ, ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಸೊ ಅಗೇನ್ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೀನಲ್ವಾ, ಅಗೇನ್ ಅಪ್ ಸೈಡ್ ಹೋಗ್ತಾ ಇದೆ. ಅಗೇನ್ ನನ್ನ ಒಂದು ಟ್ರೇಡ್ ಸೇಲ್ ಲಿಮಿಟ್ ನ ಅಪ್ ಸೈಡ್ ನಾನು ಚೇಂಜ್ ಮಾಡಿದ್ದೀನಿ, ಬಿಕಾಸ್ ಆಲ್ಮೋಸ್ಟ್ ಇದು ಹಾಫ್ ಆಫ್ ದಿ ಪ್ರೈಸ್ ಟಾರ್ಗೆಟ್ ಗೆ ಬಂತು. ಅಗೇನ್ ಮಾರ್ಕೆಟ್ ಅಲ್ಲಿ ಇಲ್ಲಿಂದ ಒಂದು ರೆಡ್ ಕಲರ್ ಕ್ಯಾಂಡಲ್ ಬಂತು. ಸೀರಿಯಸ್ಲಿ ಸ್ಟಾಕ್ ಮಾರ್ಕೆಟ್ ಬಂದುಬಿಟ್ಟು ಮೈಂಡ್ ಗೇಮ್. ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ನನ್ನ ಸ್ಟೂಡೆಂಟ್ ಎನಿಹೌ ದೇ ಆರ್ ಬುಕಿಂಗ್ ದ ವೆರಿ ಗುಡ್ ಪ್ರಾಫಿಟ್. ನನ್ನ ಸ್ಟೂಡೆಂಟ್ಸ್ ಇವತ್ತು ಸಹ ಸುಮಾರು ಜನರು ಪ್ರಾಫಿಟ್ ಬುಕ್ ಮಾಡಿದ್ರು. ಒಬ್ರು ಕಾಲ್ ಮಾಡಿಬಿಟ್ಟು 100 ಪಾಯಿಂಟ್ಸ್ ಬುಕ್ ಮಾಡಿದ್ದೀರಿ ಅಂತ ಹೇಳಿದ್ರು ಒಬ್ರು. ಸೊ ತುಂಬಾ ಖುಷಿ ಆಯ್ತು. ಸೊ ಯಾರೋ ನೀವು ಇನ್ನೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸಸ್ ಮಾಡಿಕೊಂಡು ತುಂಬಾ ಸ್ಟ್ರಗ್ಲಿಂಗ್ ಫೇಸ್ ಅಲ್ಲಿ ಇದ್ದೀರಾ, ನಿಮಗೆ ಹೇಳ್ತಿರೋದು ಸ್ಟಾಕ್ ಮಾರ್ಕೆಟ್ ಬಂದುಬಿಟ್ಟು ಮೈಂಡ್ ಗೇಮ್. ಓಕೆ, ಇದನ್ನ ನೀವು ಯಾವಾಗ ಅರ್ಥ ಮಾಡಿಕೊಂಡು ಪ್ರಾಕ್ಟಿಕಲ್ ಥಿಂಕಿಂಗ್ ಯಾವಾಗ ಮಾಡ್ತೀರಾ, ಅವಾಗಿಂದ ನೀವು ಆಚೆ ಬರ್ತೀರಾ.
ಇಲ್ಲ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ತುಂಬಾ ಕಷ್ಟ ಇರುತ್ತೆ. ಸೊ ನಿಮ್ಮ ಹತ್ರ ಇರೋ ಒಂದು ಅಸೆಟ್ ನು ಸಹ ನೀವು ಸೆಲ್ ಮಾಡೋ ತರ ಅದು ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಮಾಡಿಸ್ಬಿಡತ್ತೆ. ಬೇಗ ಡಿಸಿಷನ್ ತಗೊಳ್ಳಿ. ಐದರ್ ಸ್ಟಾಕ್ ಮಾರ್ಕೆಟ್ ನ ಬಿಟ್ಟು ಹೋಗ್ಬಿಡಿ ಆಚೆ, ಇಲ್ಲ ಅಂತಂದ್ರೆ ಪ್ರಾಪರ್ ಮೆಂಟರ್ ನ ಸೆಲೆಕ್ಟ್ ಮಾಡ್ಕೊಂಡು ರಿಯಲ್ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಗೇನ್ ಈಗ ನೋಡಿ ಕೆಳಗಡೆ ಬೀಳ್ತಾ ಸೇಲ್ ಲಿಮಿಟ್ ಮತ್ತೆ ಚೇಂಜ್ ಮಾಡಿದೀನಿ. ಅಗೇನ್ ಈಗ ನೋಡಿ ದೊಡ್ಡ ಗ್ರೀನ್ ಕಲರ್ ಕ್ಯಾಂಡಲ್ ಬಂತು, ಎಕ್ಸೈಟ್ಮೆಂಟ್ ಬಂದ್ಬಿಡುತ್ತೆ. ಸುಮಾರು ಜನರು ಇಲ್ಲೇ ಎಕ್ಸಿಟ್ ಆಗೋಣ ಅಂತ ಇರ್ತಾರೆ. ಮತ್ತೆ ದೊಡ್ಡ ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು. ಎಸ್, ಟೆನ್ಷನ್ ಟೆನ್ಷನ್ ಟೆನ್ಷನ್. ಸುಮಾರು ಜನರು ಇಂಥ ಒಂದು ಸಿಚುವೇಶನ್ ಅಲ್ಲಿ ಬೈತಾನೆ ಇರ್ತಾರೆ ಮಾರ್ಕೆಟ್ ನ. ನಾನು ಎಲ್ಲಿಟ್ರೆ ಯಾವಾಗ ಟ್ರೇಡ್ ಮಾಡ್ತೀನಿ, ನನ್ಗೆ ಯಾವಾಗೂ ಹೀಗೆ ಆಗತ್ತೆ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಆ ರೀತಿ ಥಿಂಕ್ ಮಾಡಬಾರ್ದು. ಆಲ್ವೇಸ್ ನಾವು ಪಾಸಿಟಿವ್ ಆಗಿರ್ಬೇಕು. ಈಗ ನೋಡಿ, ಇಷ್ಟು ಟ್ರೇಡ್ ಆಗ್ತಿದೆ, ಇಷ್ಟು ರೆಡ್ ಕಲರ್ ಕ್ಯಾಂಡಲ್ ಬರ್ತಿದೆ ಅನ್ನೋ ಒಂದು ಎಮೋಷನ್ ಜೊತೆ ಮಾರ್ಕೆಟ್ ಬಂದ್ಬಿಟ್ಟು ಆಟಾಡ್ತಾ ಇದೆ. ಆದ್ರೂ ಸಹ ನಾನೇನಾದ್ರೂ ಟೆನ್ಷನ್ ತಗೊಂಡು ನಾನೇನಾದ್ರೂ ಇಲ್ಲಿ ಓವರ್ ಟ್ರೇಡಿಂಗ್ ಮಾಡ್ತಾ ಇದೀನ? ಜಸ್ಟ್ ರೂಲ್ಸ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ರೂಲ್ಸ್ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಸಹ ಇದೇ ರೀತಿ ಕಲಿಬೇಕು ಸರ್. ನನ್ನ ಹತ್ರ ಬಂದವರು ಡೈಲಿ 1:3 ಬುಕ್ ಮಾಡ್ಕೊಂಡು ಆಚೆ ಬರ್ತಾ ಇದ್ದಾರೆ. ನೀವು ಸಹ ರಿಯಲ್ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ ನ ಕಲಿಬೇಕು ಅಂತಂದ್ರೆ ನಮ್ಮ ಹತ್ರ ಬನ್ನಿ. 1 ವರ್ಷ ಹೇಳ್ಕೊಡ್ತೀವಿ ಸರ್. 1 ವರ್ಷ ತಗೊಳ್ಳಿ, 2 ತಿಂಗಳು ಟೈಮ್ ತಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಸಬ್ಜೆಕ್ಟ್ ನ. ಅರ್ಥ ಮಾಡ್ಕೊಂಡು ಮತ್ತೆ ಟ್ರೈ ಮಾಡಿ, ತುಂಬಾ ಈಸಿ ಆಗತ್ತೆ. ಕೊನೆಗೆ ಈ ಒಂದು ಟ್ರೇಡ್ ಟಾರ್ಗೆಟ್ ಹಿಟ್ ಆಯ್ತು. ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಆಗಿದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು.